ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಶರತ್. ಇದೀಗ ಡೆಸ್ಕ್ ಇಂದ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶರತ್, ಈಗ ಫೈನಲಿ ಸಿದ್ದರಾಮಯ್ಯ ಅವರನ್ನ ನಂಬ್ಕೊಂಡೇ ಕೂತ್ಕೊಂಡಿರುವಂತಹ ಬಹಳಷ್ಟು ಜನ ಇದ್ದಾರೆ, ಕೆಲವೊಂದಲ್ಲ ಬಹಳಷ್ಟು ಜನ ಕೂಡ ಅವರನ್ನು ನಂಬ್ಕೊಂಡಿದ್ದಾರೆ. ಇದನ್ನ ಈಗ ಈ ಒಂದು ಅಧಿಕೃತವಾಗಿ ಬಂದಿರುವಂತಹ ಮಾಹಿತಿ ಇನ್ನೇನು ಸಿದ್ದರಾಮಯ್ಯ ಅವರು ಕೆಲವೇ ಒಂದು ಹೊತ್ತಲ್ಲಿ ಸುದ್ದಿಗೋಷ್ಠಿ ಮಾಡೋ ಮೂಲಕ ತಿಳಿಸ್ತಾರೆ ರಾಜ್ಯಕ್ಕೆ, ಜನರ ಮುಂದೆ ಇದೊಂದು ಅಂತಿಮವಾದಂತ ಡಿಸಿಷನ್ ಬರುತ್ತೆ, ಆವಾಗ ಜನ ಇದನ್ನ ಒಪ್ಕೊಳ್ತಾರಾ? ವಾಟ್ ನೆಕ್ಸ್ಟ್, ಏನಾಗ್ಬೋದು? ಥ್ಯಾಂಕ್ ಯು. ಓವರಾಲ್ ಆಗಿ ಸದ್ಯದ ರಾಜಕೀಯ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಏನಂತಂದರೆ, ಈ ರೀತಿಯಾದಂತಹ ರಾಜಕೀಯ ಬೆಳವಣಿಗೆಗಳನ್ನು ನಮ್ಮ ದಕ್ಷಿಣ ಭಾರತದಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ. ಅಂತಂದರೆ ಈ ನಾರ್ತ್ ಇಂಡಿಯಾ ಸೈಡಲ್ಲಿ ರಾಜಕಾರಣಿಗಳು ಹಾವು ಮುಂಗುಸಿ ಥರ ಕಿರ್ತಾಡ್ತಾ ಇರ್ತಾರೆ, ಆದರೆ ದಕ್ಷಿಣ ಭಾರತದಲ್ಲಿ ಆ ರೀತಿಯಾದಂಥ ಪರಿಸ್ಥಿತಿ ಇಲ್ಲ. ಮನೆಯಷ್ಟೇ ತಮಿಳುನಾಡಿನ ಸಿಚುವೇಶನನ್ನು ಇಲ್ಲಿ ನೆನಪಿಸ್ಕೊಳ್ಬೋದು. TVK ಪಕ್ಷದ ನಾಯಕರು MK ಸ್ಟಾಲಿನ್ ಅವ್ರನ್ನ ಭೇಟಿ ಮಾಡ್ತಾರೆ. ಎಷ್ಟೇ ವೈರತ್ವ ಇದ್ದರೂ, ರಾಜಕೀಯ ವೈರತ್ವ ಇದ್ದರೂ ಆ ಒಂದು ಸ್ನೇಹ ಬಾಂಧವ್ಯ ಹಾಗೆ ಜೊತೆಗೆ ಒಗ್ಗಟ್ಟಾಗಿ ಮುಂದುವರಿಬೇಕು ಅನ್ನೋ ಒಂದು ಸಂದೇಶವನ್ನು ಸಾರೋದು. ಅದೇ ರೀತಿಯಾಗಿ ಇಲ್ಲೂ ಕೂಡ ಆಗಿರೋದು. ರಾಜ್ಯ ರಾಜಕಾರಣದಲ್ಲೂ ಕೂಡ ಅಷ್ಟೇ. ಹೊರಗಡೆ ಪರಿಸ್ಥಿತಿ ಬೇರೆ ಇರ್ಬೋದು, ಬಣಗಳು ಸೃಷ್ಟಿಯಾಗಿರ್ಬೋದು, ಬಣದಲ್ಲಿರುವಂಥ ಸದಸ್ಯರು ನೂರಾರು ಮಾತುಗಳನ್ನು ಆಡ್ಬೋದು, DK ಬಣ ಜೊತೆಗೆ ಸಿದ್ದರಾಮಯ್ಯನವರ ಬಣ ಅಂತ. ಆದರೆ ಇವತ್ತಿನ ಒಂದೆರಡು ಫೋಟೋಗಳು ಸಾಕ್ಷಿ ಹೇಳ್ತಾ ಇದೆ ಏನಂತಂದರೆ, ರಾಜಕೀಯ ಗುರುಗಳು ಅಂತ ಸ್ವೀಕರಿಸಿರೋದು DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರನ್ನ. ಅದರ ಭಾಗವಾಗಿಯೇ ಅವರಿಗೆ ಕಾಲಿಗೆ ಬಿದ್ದು ನಮಸ್ಕರಿಸಿ ಆಶೀರ್ವಾದವನ್ನು ಪಡ್ಕೊಂಡಿದ್ದಂಥದ್ದು. ಇದಕ್ಕೂ ಮುಂಚೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿತ್ತು. ಆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಒಂದು ವಿದಾಯದ ಭಾಷಣವನ್ನು ಮಾಡ್ತಾರೆ. ಅದರಲ್ಲಿದ್ದವರು ಎಲ್ಲರೂ ಕೂಡ ಸಂಪುಟದ ಶಾಸಕರೆಲ್ಲರೂ ಕೂಡ ಇರ್ತಾರೆ. ಶಾಸಕರಿಗೆ ಒಂದಷ್ಟು ಮೆಸೇಜ್ ಪಾಸ್ ಮಾಡಬೇಕಾಗಿರುತ್ತೆ. ಜೊತೆಗೆ DK ಶಿವಕುಮಾರ್ ಅವರು ಅಧಿಕಾರ ವಹಿಸಿಕೊಂಡ ನಂತರ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅನ್ನುವಂತಹ ರಾಜಕೀಯ ಪಾಠವನ್ನು ಸಿದ್ದರಾಮಯ್ಯನವರು ಹೇಳಿರ್ತಾರೆ. ಅದರಲ್ಲಿರುವಂಥ ಒಂದಷ್ಟು ಪ್ರಮುಖ ಪಾಯಿಂಟ್ಸ್ಗಳನ್ನು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಪ್ರಮುಖವಾಗಿ ಆಡಳಿತ ಅನುಭವವನ್ನು ಸಿದ್ದರಾಮಯ್ಯನವರು ದಾರೆ ಎಳೆದಿರೋದು DK ಶಿವಕುಮಾರ್ ಅವರಿಗೆ. ತಾಳ್ಮೆಯಿಂದ ಸಿದ್ದರಾಮಯ್ಯನವರು ಅವ್ರು ಏನೇನು ಹೇಳ್ತಾರೆ ಅದೆಲ್ಲವನ್ನೂ ಕೂಡ DK ಶಿವಕುಮಾರ್ ಅವರು ಕೇಳ್ತಾ ಹೋಗ್ತಾರೆ. ಏನಂತಂತಂದರೆ, ಈಗ ಆಲ್ರೆಡಿ ಯಾವುದೇ ರೀತಿಯಾದಂಥ ಕಳಂಕ ಇಲ್ಲ, ಕಳಂಕರಹಿತ ಆಡಳಿತ ಇದೆ. ಭ್ರಷ್ಟಾಚಾರದ ಆಡಳಿತದ ಬಗ್ಗೆ, ಅಂದರೆ ಭ್ರಷ್ಟಾಚಾರ ಇಲ್ಲದೇ ಇರುವಂತಹ ಒಂದು ಆಡಳಿತದ ಬಗ್ಗೆ DCM DK ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವರು ಪಾಠ ಮಾಡೋದು. ಜೊತೆಗೆ ಅಧಿಕಾರ ಸಿಕ್ಕ ತಕ್ಷಣ ನಾವು ಬದಲಾಗಬಾರದು ಹೀಗನ್ನುವಂಥ ಒಂದಷ್ಟು ಪಾಠಗಳ ಜೊತೆಗೆ ಸಾಧ್ಯವಾದಷ್ಟು ಪ್ರಮುಖವಾದಂಥ ಒಂದು ವಿಷಯ ಅಂತಂದರೆ, ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವ್ರಿಗೆ ಹೇಳಿದ್ದು, ಸಾಧ್ಯವಾದಷ್ಟು ಅಧಿಕಾರದಿಂದ ಕುಟುಂಬದವರನ್ನು ದೂರ ಇಡು ಅಂತ ಹೇಳ್ತಾರೆ. ಇದರ ಜೊತೆಗೆ ಆಡಳಿತದಲ್ಲಿ ಯಾವತ್ತೂ ಕೂಡ ಕೆಟ್ಟ ಹೆಸರನ್ನು ತಂದುಕೊಳ್ಬೇಡ. ಇದನ್ನು ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವ್ರಿಗೆ ಹೇಳಿದ್ದು. ಇದೇ ಸಂಪುಟದ ಸಚಿವರಿದ್ದಂತಹ ಸಂದರ್ಭದಲ್ಲಿ DK ಶಿವಕುಮಾರ್ಗೆ ಹೇಳಿದಂತಹ ಮಾತಿದು. ಅದರ ಜೊತೆಗೆ ಕ್ಲೀನ್ ಇಮೇಜ್ ಅನ್ನೋದು ಆಡಳಿತಕ್ಕೆ ಹಿಡಿದಂತಹ ಕೈಗನ್ನಡಿ. ಕ್ಲೀನ್ ಇಮೇಜ್ ಇರಬೇಕು. ಯಾವುದೇ ರೀತಿಯಾದಂಥ ಒಂದು ಭ್ರಷ್ಟಾಚಾರದ ಆರೋಪ ಆಗಿರಲಿ, ಬೇರೆ ರೀತಿಯಾದಂಥ ಆಡಳಿತದಲ್ಲಿ ಲೂಪೋಲ್ಸ್ಗಳನ್ನು ವಿಪಕ್ಷಗಳಿಗೆ ಈಸಿಯಾಗಿ ಕೊಡುವಂಥದ್ದು, ಅದರಿಂದ ದೂರ ಇರಬೇಕು, ಆ ರೀತಿಯಾಗಿ ಮಾಡ್ಕೊಳ್ಬೇಡ ಅಂತ. ಜೊತೆಗೆ ನಿನ್ನ ಸುತ್ತಮುತ್ತಲಿನವರ ಕಾರ್ಯವೈಖರಿಯ ಮೇಲೆ ಕಣ್ಣಿಟ್ಟಿರು ಅಂತ. ಓಕೆ, ನಮ್ಮವರು ಅವ್ರು ಮಾಡ್ಕೊಂಡು ಹೋಗ್ತಾರೆ, ಈ ರೀತಿಯಾದಂಥ ಬ್ಲೈಂಡ್ ಟ್ರಸ್ಟ್ ಇಡಬಾರ್ದು. ಎಲ್ಲ ಇಲಾಖೆಯಲ್ಲೂ ಕೂಡ ಸರಾಗವಾಗಿ ಕೆಲಸಗಳಾಗ್ತಾ ಇದೆಯಾ, ಯಾರನ್ನೂ ನಂಬಬೇಡ, ಖುದ್ದಾಗಿ ನೀನೇ ಆ ಕಾರ್ಯವೈಖರಿಯನ್ನು ಪರಿಶೀಲನೆ ಮಾಡು ಅಂತ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವ್ರಿಗೆ ಹೇಳಿದ್ದು. ಜೊತೆಗೆ ಸಂಘಟನಾ ಚತುರ ಅಂತ ಈಗ ಆಲ್ರೆಡಿ ಖ್ಯಾತಿ ಪಡ್ಕೊಂಡಿದೆಯಾ ನೀನು, ಅದನ್ನು ಉಳಿಸ್ಕೊಂಡು ಹೋಗಿ ಈಗೇನೆ ಅಂತ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವ್ರಿಗೆ ಹೇಳಿದ್ದು. ಜೊತೆಗೆ ಮಹತ್ವದ ಸಭೆಯಲ್ಲಿ ಸಿದ್ದರಾಮಯ್ಯನವರು ಈ ರೀತಿಯಾಗಿ ರಾಜಾಧಿಕಾರದ ಬೋಧನೆ ಅಂದರೆ ಆಡಳಿತದ ಬಗ್ಗೆ ಒಬ್ಬ CM ಆದಂಥವರು ಯಾವ ರೀತಿ ಇರಬೇಕು, ಯಾವ ರೀತಿ ಇರಬಾರ್ದು, ಈ ರೀತಿಯಾದಂಥ ಒಂದು ಆಡಳಿತದ ಅನುಭವವನ್ನು ದಾರೆ ಎರ್ಕೊಟ್ಟಿದ್ದು DK ಶಿವಕುಮಾರ್ ಅವರಿಗೆ. ಇದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಾಗಿದ್ದು. ಅದಾದ ನಂತರ DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಕಾಲಿಗೆ ಬಿದ್ದು ನಮಸ್ಕರಿಸಿ ಆಶೀರ್ವಾದವನ್ನು ಪಡ್ಕೊಂಡ್ರು. ಈ ರೀತಿಯಾದಂಥ ಸಿಚುವೇಶನನ್ನು, ಅದಕ್ಕೆ ನಾನು ಹೇಳಿದ್ದು, ಈ ರೀತಿಯಾದಂತಹ ರಾಜಕೀಯ ಬೆಳವಣಿಗೆಗಳು ನಮ್ಮ ದಕ್ಷಿಣ ಭಾರತದಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ ಅಂತ. ಸದ್ಯದ ಬೆಳವಣಿಗೆ ಈಗಷ್ಟೇ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತು. ಮೀಟಿಂಗ್ ಆದಮೇಲೆ ಒಬ್ಬೊಬ್ಬರಾಗೆ ಸಚಿವರು ಹೊರಗೆ ಬರ್ತಾ ಇದ್ದಾರೆ. HK ಪಾಟೀಲ್ರು ಇದ್ರ ಬಗ್ಗೆ ಮಾತನಾಡಿದ್ರು. ಸಿದ್ದರಾಮಯ್ಯನವರು ರಿಸೈನ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ನಮ್ಮ ಎಲ್ಲರ ಮುಂದೆಯೂ ಕೂಡ ಹೇಳಿದ್ದಾರೆ ಅಂತ ಹೇಳಿ ಹೈಕಮಾಂಡ್ ಹೇಳಿದೆ. ನಾನು ಅದಕ್ಕೆ ಒಪ್ಕೊಂಡಿದ್ದೀನಿ, ಹಾಗಾಗಿ ಒಪ್ಪಿಕೊಂಡಂತೆ ಅಥವಾ ನುಡಿದಂತೆ ನಡೆದುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀನಿ ಅಷ್ಟೇ. ಇದರಲ್ಲಿ ಯಾರ ಒತ್ತಡವೂ ಇಲ್ಲ ಅಂಥೇಳಿ, ಜೊತೆಗೆ ನನಗೆ ಅಧಿಕಾರ ಬಿಟ್ಕೊಡುವಂಥ ಬೇಸರವೂ ಇಲ್ಲ. ಸೊ ಹಾಗಾಗಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ನಾನು ಕೂಡ ಒಪ್ಕೊಂಡಿದ್ದೀನಿ, ಹೋಗ್ತಾ ಇದ್ದೀನಿ ಅಂತ. ಇದರ ಜೊತೆಗೆ ಮೀಟಿಂಗ್ ಮುಗಿದ ಮೇಲೆ ಒಬ್ಬೊಬ್ಬರಾಗಿ ಬರುವಂಥ ಸಂದರ್ಭದಲ್ಲಿ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಕೂಡ ಬಿಕ್ಕಿ ಹತ್ತಿದ್ದುಂಟು. ಯಾಕೆಂದರೆ ಬಹಳ ಹತ್ತಿರದಿಂದ ನೋಡಿದವರು ಅವರ ಆಡಳಿತದ ವೈಖರಿಯನ್ನು ಎಲ್ಲೋದ್ರೂ ಕೂಡ ಪ್ರಚಾರದ ರೀತಿಯಾಗಿ
ಜೊತೆಗೆ ಅವರ ಕಾರ್ಯವೈಖರಿಯನ್ನು ಹಾಡಿ ಹೊಗಳುತ್ತಾ ಇದ್ರು ಸಂತೋಷ್ ಲಾಡ್ ಅವರು. ಹಾಗಾಗಿನೇ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರ ಅಂದರೆ CM ಸ್ಥಾನದಿಂದ ಕೆಳಗಿಳಿತಾ ಇದ್ದಾರೆ ಅನ್ನುವಂಥ ಸುದ್ದಿ ಸ್ವತಃ ಸಿದ್ದರಾಮಯ್ಯನವರ ಬಾಯಿಂದನೇ ಬಂದಾಗ ಭಾವುಕರಾಗಿದ್ದುಂಟು ಉಂಟು ಎಷ್ಟೋ ಜನ ಸಚಿವರು. ಅದರಲ್ಲಿ ಸಂತೋಷ್ ಲಾಡ್ ಅವರು ಕೂಡ ಒಬ್ಬರು. ಹೊರಗಡೆ ಬರ್ತಾ ಇದ್ದಂತೆ ಭಾವುಕರಾಗಿ ಕಣ್ಣೀರಿಟ್ಟಿದ್ದು ಕ್ಯಾಮರಾ ಕಣ್ಣಿಗೂ ಕಾಣಿಸಿದೆ. ಅದು ಇದರ ಜೊತೆಗೆ ಏನೇನು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ಮಾಡೋದಕ್ಕಿದ್ದಾರೆ. ನೋಡಬೇಕು ಸುದ್ದಿಗೋಷ್ಠಿಯಲ್ಲಿ ಏನೇನು ಹೇಳ್ತಾರೆ ಅಂತ. ಅದಾದ ನಂತರ ರಾಜ್ಯಪಾಲರನ್ನ ಭೇಟಿ ಮಾಡೋದಕ್ಕೆ ನೆನ್ನೆಗಷ್ಟೇ ಸಮಯ ನಿಗದಿಯಾಗಿತ್ತು 3 ಗಂಟೆಗೆ. ಸೊ ಹಾಗಾಗಿ 3 ಗಂಟೆಗೆ ಹೋದ ನಂತರ ಅಲ್ಲಿನ ಬೆಳವಣಿಗೆ ಜೊತೆಗೆ ಹೈಕಮಾಂಡ್ ನಾಯಕರು ಏನು ಸಂದೇಶ ಕೊಟ್ಟಿದ್ದಾರೋ ಅದರ ಬಗ್ಗೆ ಪ್ರೆಸ್ ಮೀಟ್ನಲ್ಲಿ ಅನೌನ್ಸ್ ಮಾಡ್ಬೋದು. ಇದು ಒಂದು ಕಡೆ ಆದರೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಒಂದು ಭಾಗ ಈ ಹಿಂದೆ ಒಂದು 6 ತಿಂಗಳ ಹಿಂದೆಯೂ ಕೂಡ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಇಬ್ಬರೂ ಕೂಡ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಾರೆ. ಮೊದಲನೇದಾಗಿ ಸಿದ್ದರಾಮಯ್ಯನವರ ಮನೆಗೆ ಬರ್ತಾರೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ DK ಶಿವಕುಮಾರ್ ಅವರು. ಅಲ್ಲಿ ಬೆಳಗಿನ ಉಪಹಾರ ಸೇವಿಸಿದ ನಂತರ ಮಾತಾಡ್ತಾರೆ, ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಕೆಲವೊಂದು ವಿಚಾರಗಳ ಬಗ್ಗೆ, ಆಡಳಿತದ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ, ಅದು ಬಿಟ್ಟರೆ ಬೇರೆ ಏನೂ ಚರ್ಚೆ ಆಗಿಲ್ಲ ಅಂತ ಹೇಳಿದರು. ಅದಾದ ಮೇಲೆ ಮರುದಿನ ಮಧ್ಯಾಹ್ನದ ಊಟಕ್ಕೆ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವ್ರ ಮನೆ ಬರ್ತಾರೆ ನಾನ್ ವೆಜ್ ಉಪಹಾರವನ್ನು ಸವಿಯೋದಕ್ಕೆ. ಅವತ್ತು DK ಶಿವಕುಮಾರ್ ಅವರು ಪೂಜೆ ಪುನಸ್ಕಾರ ಇದ್ದಿದ್ದರಿಂದ ಅವತ್ತು ವೆಜಿಟೇರಿಯನ್ ಅಷ್ಟೇ, ನಾನ್ ವೆಜಿಟೇರಿಯನ್ ಕೇವಲ ಸಿದ್ದರಾಮಯ್ಯನವ್ರಿಗೋಸ್ಕರ ಸ್ಪೆಷಲ್ ಆಗಿ ಅಡುಗೆ ಮಾಡಿಸಿದ್ದು. ಅವತ್ತು ಊಟ ಮಾಡಿ ಮಾಧ್ಯಮದೊಂದಿಗೆ ಮಾತನಾಡುವಂಥ ಸಂದರ್ಭದಲ್ಲೂ ಅಷ್ಟೇ ಇಬ್ಬರೂ ಒಗ್ಗಟ್ಟು ಪ್ರದರ್ಶನವನ್ನು ಮಾಡಿದರು. ಜೊತೆಗೆ ಯಾವುದೇ ರೀತಿಯಾದಂಥ ಊಹಾಪೋಹ ಇಲ್ಲಪ್ಪ, ನಮ್ಮಲ್ಲಿ ಯಾವುದೇ ಜಗಳನೂ ಇಲ್ಲ, ಏನೂ ಇಲ್ಲ, ಹೈಕಮಾಂಡ್ ಏನೂ ಹೇಳಿಲ್ಲ, ಸೀಟ್ ಹಂಚಿಕೆ ವಿಚಾರದ ಬಗ್ಗೆಯೂ ಏನಿಲ್ಲ ಅಂಥೇಳಿ ಕ್ಲಿಯರ್ ಕಟ್ ಮೆಸೇಜನ್ನು ಪಾಸ್ ಮಾಡಿದರು. ಜೊತೆಗೆ ಮುಂದಿನ ಆಡಳಿತ ವೈಖರಿ, ಜನಸೇವೆಯ ವಿಚಾರದ ಬಗ್ಗೆ ಎಲ್ಲದರ ಬಗ್ಗೆಯೂ ಕೂಡ ಅವತ್ತು ಮಾಧ್ಯಮದೊಂದಿಗೆ ಮಾತನಾಡಿದ್ದು. ಅವತ್ತಾದ ನಂತರ ಇವತ್ತಾದಂತಹ ಬ್ರೇಕ್ಫಾಸ್ಟ್ ಮೀಟಿಂಗು ಅಜಗಜಾಂತರ ವ್ಯತ್ಯಾಸ. ಅವತ್ತು ಏನೂ ಸಮಸ್ಯೆ ಇಲ್ಲ, ಆಡಳಿತದಲ್ಲೇನೂ ಸಮಸ್ಯೆ ಇಲ್ಲ, 2.5 ವರ್ಷದ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆಯೂ ಕೂಡ ಎಲ್ಲವೂ ಊಹಾಪೋಹ ಅಂದಿದ್ರು. ಈಗ ನೋಡಿದ್ರೆ ಈ ರೀತಿಯಾದಂಥ ವಿಚಾರ ಆಗ್ತಾ ಇದೆ. ಫೈನ್, ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ. ಈಗ ಸದ್ಯದ ರಾಜಕೀಯ ಬೆಳವಣಿಗೆಗಳಲ್ಲಿ ಏನೇನಾಗ್ತಾ ಇದೆ ಅನ್ನೋ ಅಪ್ಡೇಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸಂತೋಷ್ ಲಾಡ್ ಅವರು ಕಣ್ಣೀರು ಹಾಕಿದ್ದ ವಿಚಾರದ ಬಗ್ಗೆ ನಾನು ಹೇಳ್ತಾ ಇದ್ದೆ. ಸಿದ್ದರಾಮಯ್ಯನವರನ್ನ ನೆನೆದು ಭಾವುಕರಾಗಿದ್ದಾರೆ, ಅಂದರೆ CM ಸ್ಥಾನದಿಂದ ಅವರು ಕೆಳಗಿಳಿತಾ ಇದ್ದಾರೆ ಅನ್ನೋ ವಿಚಾರ ಅವರೇ ಬಾಯಿಂದ ಹೇಳಿದ ನಂತರ ಭಾವುಕರಾದರು. ಸಿದ್ದು ಅಧಿಕಾರದ ತ್ಯಾಗದಿಂದ ಸಂತೋಷ್ ಲಾಡ್ ಕಣ್ಣೀರಿಟ್ಟಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಸಂತೋಷ್ ಲಾಡ್ ಭಾವುಕರಾಗಿತ್ತು. ಕಾರಲ್ಲೇ ಕೂತ್ಕೊಂಡಿದ್ದಂಥ ಸಂದರ್ಭದಲ್ಲಿ ಕಣ್ಣೀರು ಹಾಕಿದ್ದಾರೆ ಸಚಿವ ಸಂತೋಷ್ ಲಾಡ್. ಯಾವಾಗ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ತಾವು ರಿಸೈನ್ ಮಾಡ್ತಾ ಇದ್ದೀನಿ ಅನ್ನೋ ವಿಚಾರ ಹೇಳ್ತಾ ಇದ್ದಂತೆ ಭಾವುಕರಾಗಿದ್ರು ಒಂದಷ್ಟು ಜನ ಸಚಿವರು, ಅದರಲ್ಲಿ ಸಂತೋಷ್ ಲಾಡ್ ಕೂಡ ಒಬ್ಬರು. ನೋಡಿ, ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಬರ್ತಾ ಇದ್ದಾರೆ, ಹೊರಗೆ ಬರುವಂತಹ ಸಂದರ್ಭದಲ್ಲೇ ಒಂದಷ್ಟು ಜನ ಇದರ ಬಗ್ಗೆ ರಿಯಾಕ್ಷನ್ ಕೊಟ್ಟರು. ಸಿದ್ದರಾಮಯ್ಯನವರೇ ಹೇಳ್ತಾರೆ, ಸುದ್ದಿಗೋಷ್ಠಿ ಮಾಡ್ತಾರೆ, ಅಥವಾ ನಿಮ್ಮ ಬಳಿ ಎಲ್ಲವನ್ನೂ ಹೇಳ್ತಾರೆ ಅಂತ ಹೇಳಿ ಹೊರಟಿದ್ದವರು ಒಂದಷ್ಟು ಜನ. ಆದರೆ ಸಂತೋಷ್ ಲಾಡ್ ಅವರು ಕಣ್ಣೀರಿಟ್ಟಿದ್ದಾರೆ. ಬಹಳ ಆತ್ಮೀಯರು, ಸಿದ್ದರಾಮಯ್ಯನವರ ಆತ್ಮೀಯರು ಕೂಡ ಆಗಿದ್ದರು. ಹೋದಲ್ಲಿ ಬಂದಲ್ಲಿ ಸಿದ್ದರಾಮಯ್ಯನವರ ಆಡಳಿತವನ್ನು ಹಾಡಿ ಹೊಗಳುತ್ತಾ ಇದ್ದರು. ಜನಸೇವೆಗೆ ಸಿದ್ಧರಾಗಿದ್ದಂತಹ ಸಿದ್ದರಾಮಯ್ಯನವರನ್ನು ನೆನೆದು ಈ ಸಂದರ್ಭದಲ್ಲಿ ಅವರು ರಾಜೀನಾಮೆ ಕೊಡ್ತಾ ಇದ್ದಾರೆ ಅನ್ನೋ ನಿರ್ಧಾರ ಘೋಷಿಸಿದ ಮೇಲಂತೂ ಅವ್ರಿಗೆ ಬಹಳ ದುಃಖ ತಂದಿದೆ, ಭಾವುಕರಾಗಿದ್ದಾರೆ. ಅದಕ್ಕೆ ಕಣ್ಣೀರಿಡ್ತಾ ಇರುವಂಥ ಸಂದರ್ಭ ಇದು. ಕಾರ್ನಲ್ಲಿ ಕೂತ್ಕೊಂಡು ಅಳುವಂಥ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಕ್ಯಾಮರಾ ಕಣ್ಣಿಗೆ ಸೆರೆ ಸಿಕ್ಕಿರುವಂಥದ್ದು. ಒಂದು ಕಡೆ ಸಿದ್ದರಾಮಯ್ಯನವರ ಪದತ್ಯಾಗಕ್ಕೆ ಕೌಂಟೌನ್ ಶುರುವಾಗ್ತಾ ಇದೆ, DK ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೂ ಕೌಂಟೌನ್ ಶುರುವಾಗ್ತಾ ಇದೆ. ಇನ್ನೇ ಕೆಲವೇ ಕ್ಷಣಗಳಲ್ಲಿ, ಮೋಸ್ಟ್ ಪ್ರಾಬಬ್ಲಿ ಕೆಲವೇ ನಿಮಿಷದಲ್ಲಿ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯನ್ನು ಮಾಡುವಂತಹ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಸಿದ್ದರಾಮಯ್ಯನವರು ಹೇಳಿದ್ದಿಷ್ಟೇ, ಹೈಕಮಾಂಡ್ನ ನಿರ್ಧಾರವನ್ನು ಹೇಳಿದ್ದಾರೆ. ಹೈಕಮಾಂಡ್ ಹೇಳಿದ್ದೇನು, ಅದಕ್ಕೆ ನಾನು ಹೇಳಿದ್ದೇನು. ಸೊ ಅಲ್ಲಿಗೆ ಮುಂದಿನ CM DK ಶಿವಕುಮಾರ್ ಅಂತ ಸ್ವತಃ ಅವರೇ ಘೋಷಿಸಿದಂಗಿದೆ. ಪರಿಸ್ಥಿತಿಗಳನ್ನು ನೋಡಿ ಇಡೀ ಕರ್ನಾಟಕ ರಾಜಕೀಯ ಭಾವುಕ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ. ಸಿದ್ದರಾಮಯ್ಯ ಪದತ್ಯಾಗದ ವೇಳೆ ಕಣ್ಣೀರ ವಿದಾಯ. ಅವರ ಅಭಿಮಾನಿಗಳು, ಅವರ ಬೆಂಬಲಿಗರು, ಈಗ ಅವರ ಸಹ ಸಚಿವರೆಲ್ಲರೂ DK ಶಿವಕುಮಾರ್ ಅವರು ಕಾಲಿಗೆ ಬಿದ್ದು ತಪ್ಪಿಕೊಂಡು ಕಣ್ಣೀರು ಹಾಕಿದ್ರು. ಬ್ರೇಕ್ಫಾಸ್ಟ್ ಮೀಟಿಂಗ್ ಆದಮೇಲೆ ಸಂತೋಷ್ ಲಾಡ್ ಅವರು ಕಣ್ಣೀರಿಟ್ಟಿದ್ರು. CM ಜೊತೆಗಿನ ಸಭೆಯಲ್ಲೂ ಸಂತೋಷ್ ಲಾಡ್ ಅವರು ಕಣ್ಣೀರಿಟ್ಟಿದ್ರು. ಸಭೆ ಸಂದರ್ಭದಲ್ಲಿ ಹಲವು ಹಿರಿಯ ನಾಯಕರು ಭಾವುಕರಾದರು. ಕೇವಲ ಅಷ್ಟೇ ಅಲ್ಲ, ಹೊರಗಡೆ ನಿನ್ನೆ ಮಧ್ಯಾಹ್ನವೂ ಕೂಡ ಅಷ್ಟೇ ವಿಧಾನಸೌಧದ ಸಿಬ್ಬಂದಿಗಳು ಕೂಡ ಭಾವುಕರಾದಂಥ ಕ್ಷಣವನ್ನು ಇಲ್ಲಿ ಸ್ಮರಿಸ್ಬೋದು. ಜೊತೆಗೆ ಅವರ ಕ್ಷೇತ್ರದಲ್ಲೂ ಕೂಡ ಅಷ್ಟೇ, ವರ್ಣ ಕ್ಷೇತ್ರದಲ್ಲೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಘೋಷಣೆಗಳನ್ನು ಕೂಗ್ತಾ ಅವರು ಕೂಡ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ರು. ಹೈಕಮಾಂಡ್ ಹೇಳಿದ ತಕ್ಷಣ ರಿಸೈನ್ ಯಾಕೆ ಮಾಡಬೇಕಾಗಿತ್ತು ಇವರು ಅನ್ನೋ ರೀತಿಯಾಗಿ. ಜೊತೆಗೆ ಸಿದ್ದರಾಮಯ್ಯನವರ ಸರ್ಕಾರಿ ನಿವಾಸ ಕಾವೇರಿಯ ಮುಂಭಾಗದಲ್ಲೂ ಅಷ್ಟೇ ನಿನ್ನೆ ಸಂಜೆ, ಇವತ್ತು ಬೆಳಗ್ಗೆಯೂ ಕೂಡ ಅವರ ಅಭಿಮಾನಿಗಳು, ಬೆಂಬಲಿಗರೆಲ್ಲರೂ ಬೀಡು ಬಿಟ್ಟಿದ್ದಾರೆ.
ಸಿಎಂ ನಿವಾಸ ಕಾವೇರಿಯ ಮುಂಭಾಗದಲ್ಲೂ ಅಷ್ಟೇ ಜನ ಸೇರಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಪರವಾಗಿ ಘೋಷಣೆಗಳನ್ನು ಕೂಗ್ತಾ ಯಾವುದೇ ಕಾರಣಕ್ಕೂ ರಿಸೈನ್ ಮಾಡಬಾರದು ಅನ್ನುವಂಥ ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇದ್ದಾರೆ. ಬಟ್ ಓವರಾಲ್ ಬೆಳವಣಿಗೆ ಒಂದು ಯಾವ ಸಿನಿಮಾಗೂ ಕೂಡ ಕಮ್ಮಿ ಇಲ್ಲ ಅನ್ನೋ ರೀತಿಯಾಗಿದೆ ನಮ್ಮ ರಾಜ್ಯದ ರಾಜಕೀಯದ ಬೆಳವಣಿಗೆಗಳು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಲಿಕ್ಕಿದ್ದಾರೆ ಅನ್ನೋದಿದೆ. ಸುದ್ದಿಗೋಷ್ಠಿಯಲ್ಲಿ ಏನೇನು ಹೇಳ್ತಾರೆ, ಜೊತೆಗೆ ಹೈಕಮಾಂಡ್ ಹೇಳಿದ್ದೇನು ಆಕ್ಚುಯಲ್ ಆಗಿ ಸ್ವತಃ ಅವರ ಬಾಯಿಂದನೇ ಕೇಳುವಂಥ ಸಂದರ್ಭ. ಹೈಕಮಾಂಡ್ ಏನೇನು ಸೂಚನೆ ಕೊಟ್ಟಿದೆ, ಸಿದ್ದರಾಮಯ್ಯನವರು ಅದಕ್ಕೆ ಕೊಟ್ಟಂತಹ ಉತ್ತರ ಏನು, ಜೊತೆಗೆ ಏನಾದರೂ ಬೇಡಿಕೆಗಳಿದ್ವಾ, ಅದಕ್ಕೆ ಹೈಕಮಾಂಡ್ ನಾಯಕರು ಏನಂದರು, ಇದೆಲ್ಲ ವಿಚಾರದ ಬಗ್ಗೆಯೂ ಕೂಡ ಸಿದ್ದರಾಮಯ್ಯನವರೇ ಸುದ್ದಿಗೋಷ್ಠಿಯಲ್ಲಿ ಬಹಿರಂಗಪಡಿಸಲಿಕ್ಕಿದ್ದಾರೆ. ಇದೇ ಮೀಟಿಂಗ್ನಲ್ಲೂ ಕೂಡ, ಈ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಮುಂದಿನ ಸಿಎಂ ಡಿ ಕೆ ಶಿವಕುಮಾರ್ ಅನ್ನುವಂಥ ಘೋಷಣೆಯನ್ನು ಮಾಡಿದ್ದಾರೆ ಅಂತ ಕೆಲ ಸಚಿವರು ಹೇಳ್ತಾ ಇರುವಂಥ ಮಾತು. ಒಂದು ಕಡೆ ಅವರು ರಾಜೀನಾಮೆ ಕೊಡುವ ವಿಚಾರವನ್ನು ಹೇಳೋದರ ಜೊತೆಗೆ ಮುಂದಿನ ನಾಯಕನ ಹೆಸರನ್ನೂ ಕೂಡ ಘೋಷಣೆ ಮಾಡಿದ್ದಾರೆ ಅಂತ ಒಂದಷ್ಟು ಜನ ಸಚಿವರ ಮಾತು. ಮಧ್ಯಾಹ್ನ 2:30ರಿಂದ 3 ಗಂಟೆಯ ಒಳಗಡೆ ರಾಜೀನಾಮೆಯನ್ನು ಸಲ್ಲಿಕೆ ಮಾಡ್ತಾರೆ ಅನ್ನೋ ಸುದ್ದಿ ಇದೆ. ಕೇವಲ ಡಿ ಕೆ ಶಿವಕುಮಾರ್ ಅವರಾಗಲಿ, ಸಂತೋಷ್ ಲಾಡ್ ಅವರಾಗಲಿ, ಎಚ್ ಕೆ ಪಾಟೀಲ್ರಾಗಲಿ, ಇನ್ನಿತರ ಸಚಿವರಾಗಲಿ ಭಾವುಕರಾಗಿದ್ದಷ್ಟೇ ಇಲ್ಲ, ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಕೂಡ ಭಾವುಕರಾಗಿದ್ದಾರೆ. ಭಾವುಕರಾದರು, ಅದೇ ಹೇಳ್ತಾ ಇದ್ದೆ. ಕೇವಲ ಸಂತೋಷ್ ಲಾಡ್ ಆಗಲಿ, ಸಚಿವರಾಗಲಿ ಅಲ್ಲ, ಸ್ವತಃ ಸಿದ್ದರಾಮಯ್ಯನವರು ಕೂಡ ರಾಜೀನಾಮೆ ಘೋಷಿಸುವುದಾಗಿ ಗದ್ಗದಿತರಾದರು. ಸಚಿವರ ಮುಂದೆ ಕಣ್ಣೀರು ಹಾಕಿದ್ರು ಸಿದ್ದರಾಮಯ್ಯನವರು. ಯಾವುದೇ ಆಗಲಿ ಒಂದು ಉತ್ತಮ ಆಡಳಿತ, ಜೊತೆಗೆ ದಾಖಲೆಯ ರಾಮಯ್ಯ ಅಂತ ಹೆಸರು ಪಡ್ಕೊಂಡವರು. ಈಗ ಹೈಕಮಾಂಡ್ ಹೇಳದಂತೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿದಾಗೆ, ಕೊಟ್ಟ ಮಾತಿನಂತೆ ನಡೆಯಲು ನಾನು ನಿರ್ಧಾರ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಂತೆ ಭಾವುಕರಾದರು. ಸಂಪುಟ ಸದಸ್ಯರೆಲ್ಲರೂ ಕೂಡ ಇದ್ರು, ಅವರ ಮುಂದೆನೇ ಸಿದ್ದರಾಮಯ್ಯನವರು ಭಾವುಕರಾದರು. ಸಿದ್ದರಾಮಯ್ಯನವರೇ ಸ್ವತಃ ತಾವು ರಾಜೀನಾಮೆ ಕೊಡೋದಾಗಿ ಘೋಷಣೆ ಮಾಡೋದಲ್ಲದೆ ಮುಂದಿನ ನಾಯಕನ ಘೋಷಣೆಯೂ ಕೂಡ ಆಗಿದೆ. ಡಿ ಕೆ ಶಿವಕುಮಾರ್ ಅನ್ನುವಂಥ ಘೋಷಣೆಯೂ ಕೂಡ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತಂದರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಕ್ಕೂ ಮುಂಚೆ ಸುದ್ದಿಗೋಷ್ಠಿಯನ್ನು ನಡೆಸಲಿಕ್ಕಿದ್ದಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಯಾವ ವಿಚಾರಗಳನ್ನು ಹಂಚಿಕೊಳ್ತಾರೆ, ಯಾವ ಮಾಹಿತಿಯನ್ನು ಕೊಡ್ತಾರೆ ಅದನ್ನು ಗಮನಿಸಬೇಕು. 2:45ರಿಂದ 3 ಗಂಟೆಗೆ ರಾಜಭವನಕ್ಕೆ ಹೋಗಿ ರಾಜೀನಾಮೆ ಸಲ್ಲಿಕೆ ಮಾಡ್ತಾರೆ ಅನ್ನೋದರ ಒಂದು ಸುದ್ದಿ ಏನಿದೆ, ಅದಕ್ಕೂ ಮುಂಚೆನೆ ಅಂದರೆ 2:45ಕ್ಕೆ ಏನಾದರೂ ರಾಜೀನಾಮೆ ಸಲ್ಲಿಕೆ ಮಾಡೋದಕ್ಕೆ ಹೋಗ್ತಾರೆ ಅಥವಾ 3 ಗಂಟೆಗೆ ಹೋಗ್ತಾರೆ ಅಂದರೆ ಅದಕ್ಕೂ ಮುಂಚಿತವಾಗಿಯೇ ಸುದ್ದಿಗೋಷ್ಠಿಯನ್ನು ನಡೆಸಿ ಅಲ್ಲಿಂದ ಸೀದಾ ರಾಜಭವನಕ್ಕೆ ಹೋಗ್ತಾರೆ ಅನ್ನೋ ಮಾಹಿತಿ ಇದೆ. ಅದಾದ ನಂತರದ ಒಂದಷ್ಟು ಬೆಳವಣಿಗೆಗಳಿಗೆ ಇಡೀ ರಾಜ್ಯದ ರಾಜಕೀಯ ಚಿತ್ರವನ್ನು ಗಮನಿಸಿದೆ. ದಕ್ಷಿಣ ಭಾರತದಲ್ಲೇ ಈ ರೀತಿಯಾದಂಥ ಬೆಳವಣಿಗೆಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ಎರಡು 2:30ಕ್ಕೆ ಲೋಕಭವನಕ್ಕೆ ಸಿಎಂ ಸಿದ್ದರಾಮಯ್ಯನವರು ಹೊರಡಲಿಕ್ಕಿದ್ದಾರೆ. ರಾಜ್ಯಪಾಲರ ವಿಶೇಷ ಅಧಿಕಾರಿಗೆ ರಾಜೀನಾಮೆಯನ್ನು ಸಲ್ಲಿಕೆ ಮಾಡ್ತಾರೆ ಎಂದು ವಿಶೇಷ ಅಧಿಕಾರಿ ಪ್ರಭುಶಂಕರ್ಗೆ ರಾಜೀನಾಮೆಯನ್ನು ಸಲ್ಲಿಸ್ತಾರೆ ಸಿಎಂ ಸಿದ್ದರಾಮಯ್ಯನವರು. 2:30ಕ್ಕೆ ಹೊರಟು ವಿಶೇಷ ಅಧಿಕಾರಿಗೆ ರಾಜೀನಾಮೆಯನ್ನು ಸಲ್ಲಿಕೆ ಮಾಡ್ತಾರೆ. ಪ್ರಭುಶಂಕರ್ ವಿಶೇಷ ಅಧಿಕಾರಿ. ರಾಜ್ಯಪಾಲರು ಇಲ್ಲದ ಕಾರಣ ಅವರ ಪದಾಧಿಕಾರಿಗಳಿಗೆ ರಾಜೀನಾಮೆಯನ್ನು ಕೊಡ್ತಾರೆ ಅನ್ನುವಂಥ ಸುದ್ದಿ. ರಾಜೀನಾಮೆ ಕೊಡೋದಕ್ಕೂ ಕೆಲವೇ ನಿಮಿಷಗಳ ಹಿಂದೆ ಅವರು ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ ಅಂತ. ಆ ಸುದ್ದಿಗೋಷ್ಠಿಯಲ್ಲಿ ತಮ್ಮ ರಾಜೀನಾಮೆಯ ವಿಚಾರದ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ ಎಲ್ಲರ ಮುಂದೆ. ಈ ಹಿಂದೆ ಆಲ್ರೆಡಿ ಆಗಿದೆ, ಸಚಿವರ ಮುಂದೆ ಆಲ್ರೆಡಿ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ನಾನು ರಾಜೀನಾಮೆ ಕೊಡಲಿಕ್ಕಿದ್ದೀನಿ,
ಹೈಕಮಾಂಡ್ ಹೇಳದಂತೆ ನಾನು ಕೂಡ ಕೇಳ್ತಾ ಇದ್ದೀನಿ, ನಾನು ನಿರ್ಧಾರ ಮಾಡಿದ್ದೀನಿ, ನುಡಿದಂತೆ ನಡೆಯಲು ನಾನು ಬದ್ಧರಾಗಿದ್ದೀನಿ, ಸಿದ್ಧರಾಗಿದ್ದೀನಿ ಅನ್ನುವಂಥ ಮೆಸೇಜ್ ಪಾಸ್ ಮಾಡಿದ್ರು ಸಚಿವರಿಗೆ. ಆ ವಿಚಾರ ಹೇಳ್ತಾ ಇದ್ದಂಗೆ ಒಂದಷ್ಟು ಜನ ಸಚಿವರು ಭಾವುಕರಾದರು. ಸ್ವತಃ ಸಿದ್ದರಾಮಯ್ಯನವರೇ ಈ ಮಾತನ್ನು ಆಡುವಂತಹ ಸಂದರ್ಭದಲ್ಲಿ ಗದ್ಗದಿತರಾದರು. ಯಾರೇ ಆಗಲಿ ಆ ಸ್ಥಾನದಲ್ಲಿದ್ದಂಥ ಸಂದರ್ಭದಲ್ಲಿ ಗದ್ಗದಿತರಾಗೋದು ಕಾಮನ್. ಆದರೆ ಸಿದ್ದರಾಮಯ್ಯನವರು 2013ರಿಂದ 18ರ ತನಕ 5 ವರ್ಷಗಳ ಕಂಪ್ಲೀಟ್ ಸುದೀರ್ಘ ಅವಧಿಗೆ ಮುಖ್ಯಮಂತ್ರಿ ಅನ್ನುವಂಥ ಒಂದು ಹೆಸರನ್ನು ಪಡ್ಕೊಂಡು ಜೊತೆಗೆ ಅತ್ಯಧಿಕ ಬಜೆಟ್ ಮಂಡಿಸಿದಂತಹ ಮುಖ್ಯಮಂತ್ರಿ ಅನ್ನುವಂಥ ಸಾಧನೆಯನ್ನು ಮಾಡಿದವರ ಜೊತೆಗೆ ಇಷ್ಟೆಲ್ಲ ಸಾಧನೆ ಮಾಡಿರುವಂಥ ಸಿದ್ದರಾಮಯ್ಯನವರ ಒಂದು ಪದತ್ಯಾಗ ಅಥವಾ ರಾಜೀನಾಮೆ ವಿಚಾರವನ್ನು ಹೇಳುವಂಥ ಸಂದರ್ಭದಲ್ಲಿ ಅವರು ಕೂಡ ಗದ್ಗದಿತರಾಗಿದ್ದಾರೆ. ಕೇವಲ ಅವರಾಗಲಿ ಅವರ ಸಂಪುಟದಲ್ಲಿರುವಂಥ ಸಚಿವರಷ್ಟೇ ಅಲ್ಲ, ಅವರ ಕ್ಷೇತ್ರ ಜೊತೆಗೆ ಅವರು ತಂದಿರುವಂಥ ಭಾಗ್ಯಗಳು, ಯೋಜನೆಗಳ ಫಲಾನುಭವಿಗಳೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಒಂದು ರಾಜೀನಾಮೆಯ ಸುದ್ದಿ ಕೇಳಿ ಭಾವುಕರಾಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ರಿಸೈನ್ ಮಾಡಬಾರ್ದಾಗಿತ್ತು, ಇನ್ನೂ 2 ವರ್ಷ ಇತ್ತಲ್ಲ, ಅವರೇ ಆಡಳಿತ ಮುಂದುವರೆಸಿದ್ರೆ ಆಗಿರ್ತಿತ್ತು, ಈಗ ಯಾಕೆ ಈ ಬದಲಾವಣೆ ಅನ್ನುವಂಥ ಪ್ರಶ್ನೆಯನ್ನು ಅವರ ಬೆಂಬಲಿಗರು, ಅವರ ಅಭಿಮಾನಿಗಳು ಕೇಳ್ತಾ ಇರುವಂಥ ಮಾತು. ಆದರೆ ಸಿದ್ದರಾಮಯ್ಯನವರೇ ಅದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡಬೇಕಾಗುತ್ತೆ ಸುದ್ದಿಗೋಷ್ಠಿ. ಯಾಕೆಂದರೆ ಸಿದ್ದರಾಮಯ್ಯನವರ ನಿವಾಸದ ಮುಂದೆ, ಕಾವೇರಿ ನಿವಾಸದ ಮುಂದೆಯೂ ಕೂಡ ಜನ ಬೀಡು ಬಿಟ್ಟಿದ್ದಾರೆ. ಜೊತೆಗೆ ತಮ್ಮ ಕ್ಷೇತ್ರದಲ್ಲೂ ಕೂಡ, ವರುಣಾ ಕ್ಷೇತ್ರದಲ್ಲೂ ಕೂಡ ಜನ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ರಿಸೈನ್ ಯಾಕೆ ಮಾಡಿದ್ರು, ಅವ್ರು ಹೇಳ್ದಂಗೆ ಕೇಳೋದಕ್ಕಲ್ಲ ಇರೋದು, ನಿಮ್ಮನ್ನು ನಾವು ಅಧಿಕಾರಕ್ಕೆ ಕೂರಿಸಿದ್ದೀವಿ, ನೀವು ಅಧಿಕಾರವನ್ನು ನಡೆಸಬೇಕು, ನೀವು ಯಾಕೆ ಹೈಕಮಾಂಡ್ ಹೇಳ್ದಂಗೆ ಕೇಳ್ತಿದ್ದೀರಿ ಅನ್ನುವಂಥ ಮಾತು, ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಬಟ್ ಅದನ್ನೂ ಕೂಡ ಸಿದ್ದರಾಮಯ್ಯನವರು ನಿಭಾಯಿಸಬೇಕಾಗತ್ತೆ. ಅದರ ಬಗ್ಗೆಯೂ ಕೂಡ ಸಿದ್ದರಾಮಯ್ಯನವರು ಈ ಒಂದು ಪ್ರೆಸ್ ಮೀಟ್ನಲ್ಲಿ ಮಾತಾಡ್ತಾರೆ ಅನ್ನೋ ಸುದ್ದಿ. ಇದಕ್ಕೂ ಮುಂಚೆ ಈ ಅನೌನ್ಸ್ ಮಾಡಿದ್ಮೇಲೆ, ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಅನೌನ್ಸ್ ಮಾಡಿದ್ಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ಈ ರಾಜಕೀಯ ಅನುಭವಗಳನ್ನು ದಾರೆ ಎಳೆದಿದ್ದಾರೆ.